ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿ ಆಡಳಿತದ ವಿರುದ್ಧ ಜನಾಕ್ರೋಶ ತೀವ್ರಗೊಳ್ತಾನೆ ಇದೆ. ಆಡಳಿತ ವಿರೋಧಿ ಪ್ರತಿಭಟನೆಗಳನ್ನು ಹತ್ತಿಕ್ಕೋದಿಕ್ಕೆ ಖಮೇನಿ ಸರ್ಕಾರ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದು 16 ದಿನಗಳ ಅಂತರದಲ್ಲಿ ನಡೆದಿರುವಂತಹ ಈ ಭಾರೀ ಹಿಂಸಾಚಾರದಲ್ಲಿ 544 ಜನರ ಸಾವಾಗಿದೆ. ಈಗ ಅಮೆರಿಕ ಕೂಡ ಇರಾನ್ನ ಮೇಲೆ ಕೆಂಗಣ್ಣನ್ನು ಬೀರಿದ್ದು ದಾಳಿ ಮಾಡುವ ಎಚ್ಚರಿಕೆಯನ್ನು ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಹದಿನಾರು ದಿನದಿಂದ ಇರಾನ್ನಲ್ಲಿ ಜನಾಕ್ರೋಶ ಭುಗಿಲೆದ್ದಿದ್ದು ಖಮೇನಿ ಆಡಳಿತದ ವಿರುದ್ಧ ನಡೆಸುತ್ತಿರುವ ಪ್ರತಿಭಟನೆಗಳು ತೀವ್ರಗೊಳ್ಳುತ್ತಾನೇ ಇವೆ. ಬೆಲೆ ಏರಿಕೆ, ನಿರುದ್ಯೋಗ, ಆರ್ಥಿಕತೆ ಪಾತಾಳ ಕಚ್ಚಿದ್ದು ಖಮೇನಿ ಸರ್ಕಾರದ ಆಡಳಿತ ಕೊನೆಯಾಗಬೇಕು ಅಂತ ಆಂದೋಲನ ನಡೆಯುತ್ತಾನೇ ಇವೆ. ಖಮೇನಿ ಅವರ ಫೋಟೋಗಳಿಗೆ ಬೆಂಕಿ ಹಚ್ಚುವುದು, ಅದೇ ಬೆಂಕಿಯಲ್ಲಿ ಸಿಗರೆಟ್ ಹಚ್ಚಿಕೊಂಡು ಪ್ರತಿಭಟನೆ ಮಾಡುವ ಹಂತಕ್ಕೂ ಇರಾನ್ ಮಹಿಳೆಯರು ಇಳಿದಿದ್ದಾರೆ. ಜನಾಕ್ರೋಶ ಹತ್ತಿಕ್ಕಲು ಖಮೇನಿ ಆಡಳಿತ ಮಾಡ್ತಿರೋ ಎಲ್ಲಾ ಪ್ರಯತ್ನಗಳು ವಿಫಲವಾಗ್ತಿವೆ. ಈ 16 ದಿನದ ಪ್ರತಿಭಟನೆಯಲ್ಲಿ ಇಲ್ಲಿವರೆಗೂ 544 ಜನರ ಸಾವಾಗಿದೆ. 10,681 ಜನರನ್ನ ಇರಾನ್ನಲ್ಲಿ ಬಂಧನ ಮಾಡಲಾಗಿದೆ. ಈಗಲೂ ಇರಾನ್ ದೇಶದ 186 ನಗರಗಳಲ್ಲಿ ಹೋರಾಟ ತೀವ್ರವಾಗ್ತಾನೇ ಹೋಗ್ತಿದೆ. ಪ್ರತಿಭಟನೆ ಮಾಡೋರು ದೇವರ ವಿರೋಧಿಗಳು, ಗಲ್ಲು ಶಿಕ್ಷೆ ಗ್ಯಾರಂಟಿ ಅಂತ ಖಮೇನಿ ಸರ್ಕಾರ ಎಚ್ಚರಿಕೆ. ಇರಾನ್ನಲ್ಲಿ ಭುಗಿಲೆದ್ದಿರುವ ಪ್ರತಿಭಟನೆಗಳನ್ನು ಹತ್ತಿಕ್ಕಲು ಅಲ್ಲಿನ ಸರ್ಕಾರ ಹರಸಾಹಸ ಪಡುತ್ತಿದೆ. ಪ್ರತಿಭಟನಾಕಾರರಿಗೆ ಗಂಭೀರ ಎಚ್ಚರಿಕೆಗಳನ್ನು ರವಾನಿಸುತ್ತಿದೆ. ಅದರಲ್ಲೂ ಆಡಳಿತ ವಿರೋಧಿ ಪ್ರತಿಭಟನೆಗಳಲ್ಲಿ ಭಾಗವಹಿಸುವವರು ದೇವರ ವಿರೋಧಿಗಳು. ಅಂಥವರಿಗೆ ಗಲ್ಲು ಶಿಕ್ಷೆ ನೀಡುವ ಎಚ್ಚರಿಕೆಯನ್ನು ಖಮೇನಿ ಸರ್ಕಾರ ನೀಡಿದೆ. ಅಷ್ಟೇ ಅಲ್ಲ, ಪ್ರತಿಭಟನೆಗಳಿಗೆ ಸಹಕರಿಸುವ ಮತ್ತು ಪ್ರತಿಭಟನಾಕಾರರಿಗೆ ಆಶ್ರಯ ನೀಡುವವರಿಗೂ ಕಠಿಣ ಶಿಕ್ಷೆ ನೀಡಲಾಗುವುದು ಎಂದು ಖಮೇನಿ ಆಡಳಿತ ಎಚ್ಚರಿಕೆ ನೀಡಿದೆ. ಆದರೂ ಇರಾನ್ನಲ್ಲಿ ಪ್ರತಿಭಟನೆಗಳು ನಿಲ್ಲುತ್ತಿಲ್ಲ. ದಾಳಿ ಮಾಡಲ್ಲ, ಮಾಡಿದ್ರೆ ಖಮೇನಿ ಸರ್ಕಾರ ಇರಲ್ಲ. ಮತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಗ್ರಾವತಾರ. ಇರಾನ್ನಲ್ಲಿ ಭುಗಿಲೆದ್ದಿರುವ ಜನರ ಆಕ್ರೋಶವನ್ನ ನಾವೇ ಸರಿಪಡಿಸಬೇಕು ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಟ್ರಂಪ್ ಮೂಗು ತೂರಿಸಿದ್ರೆ ಅಮೆರಿಕ ಮೇಲೆ ಘೋರ ದಾಳಿ ಮಾಡ್ತೀವಿ ಅಂತ ನಿನ್ನೆಯಷ್ಟೇ ಖಮೇನಿ ಎಚ್ಚರಿಕೆ ನೀಡಿದ್ರು. ಇದರಿಂದ ಮತ್ತಷ್ಟು ಕೆರಳಿರುವ ಟ್ರಂಪ್ ಇರಾನ್ನಲ್ಲಿ ಜನರನ್ನ ಅಲ್ಲಿನ ಸರ್ಕಾರ ಕೊಲೆ ಮಾಡುತ್ತಿದೆ. ನಾಗರಿಕರ ಹತ್ಯೆಯ ವಿರುದ್ಧ ಅಮೆರಿಕ ದಾಳಿ ಮಾಡೋಕ್ಕೂ ಹಿಂಜರಿಯಲ್ಲ. ಇರಾನ್ ವಿರುದ್ಧ ಸದ್ಯಕ್ಕೆ ಕಾರ್ಯಾಚರಣೆ ಮಾಡಲ್ಲ. ಒಂದು ವೇಳೆ ದಾಳಿ ಮಾಡಿದ್ರೆ ಇರಾನ್ ಊಹಿಸಲು ಆಗದಂತಹ ದಾಳಿಯಾಗಿರುತ್ತೆ ಅಂತ ಟ್ರಂಪ್ ಹೇಳಿದ್ದಾರೆ. If they do that, we'll consider things targets they wouldn't believe. If they do that, we will hit them at levels that they've never been hit before. They won't even believe it. I have options that are so strong. So, I mean, if they did that, it'll be met with a very, very powerful force. ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡೋ ಎಚ್ಚರಿಕೆ ನೀಡಿದ್ದಾರೆ ಟ್ರಂಪ್. ಇನ್ನೊಂದು ಕಡೆ ಅಮೆರಿಕದಲ್ಲೂ ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ತೀವ್ರಗೊಂಡಿದೆ. ಇರಾನ್ ಜನರನ್ನ ಬೆಂಬಲಿಸಿ ಲಾಸ್ ಏಂಜಲೀಸ್ನಲ್ಲಿ ಪ್ರತಿಭಟನೆ ನಡೆಯಿತು. ದುರಂತವೆಂದ್ರೆ ಈ ಪ್ರತಿಭಟನಾ ರ್ಯಾಲಿ ಮೇಲೆ ದುಷ್ಕರ್ಮಿಯೊಬ್ಬ ಲಾರಿ ನುಗ್ಗಿಸಿದ್ದಾನೆ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿವೆ. ಟ್ರಕ್ ಚಾಲಕನನ್ನ ಜನ ಮನಸ್ಸೋ ಇಚ್ಛೆ ಥಳಿಸಿದ್ರು. ತಕ್ಷಣ ಬಂದ ಪೊಲೀಸರು ಟ್ರಕ್ ಚಾಲಕನನ್ನ ಬಂಧಿಸಿದ್ದಾರೆ. ಇದು ಆಕಸ್ಮಿಕ ಅಲ್ಲ, ಇರಾನ್ ಸರ್ಕಾರದ ಕೈವಾಡ ಇದೆ ಅನ್ನೋ ಹೇಳಿಕೆಗಳು ಹೊರಗೆ ಬರ್ತಿವೆ. ಒಟ್ನಲ್ಲಿ ಇರಾನ್ನಲ್ಲಿ ದಿನೇ ದಿನೇ ಜನಾಕ್ರೋಶ ತೀವ್ರವಾಗ್ತಿದ್ದು ಅಮೆರಿಕ ಯಾವಾಗ ಏನು ಮಾಡುತ್ತೆ ಅನ್ನೋ ಆತಂಕನೂ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.